ಕೃಷ್ಣಪ್ಪನವರೇ, ರಘುನಾಥ್ ನಾಯ್ಡು ಅವರೇ, ಸಂಜಯ್ ಗೌಡ್ರೆ, ಗುರಪ್ಪ ನಾಯ್ಡು ಅವರೇ, ಮಾಜಿ ಮಹಾಪೌರರಾದಂಥ ವೆಂಕಟೇಶ್ ಮೂರ್ತಿ ಅವರೇ ಮತ್ತು ನನ್ನ ಆತ್ಮೀಯ ಸಹೋದರ ಸ್ನೇಹಿತರಾದಂಥ ಮುತ್ತುರಾಜ್ ಅವರೇ, ಇಲ್ಲಿ ಬಂದಿರೋರೆಲ್ಲ ನಾ ಕಾಂಗ್ರೆಸ್ ಪಕ್ಷದ ಸಹೋದರ ಸಹೋದರಿಯರೇ, ಮುಖಂಡರೇ, ನಮಗೆಲ್ಲ ತಿಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಏನೇನು ಬೆಳವಣಿಗೆ ಆಗಿದೆ, ಯಾವ ರೀತಿಯ ಬೆಳವಣಿಗೆ ಆಗಿದೆ ಅವೆಲ್ಲ ತಮ್ಮ ಈಗಾಗಲೇ ಸ್ಪಷ್ಟವಾಗಿ ವೇದಿಕೆ ಮುಖಾಂತರ ಕೂತಿರುವಂಥ ಎಲ್ಲ ಗಣ್ಯರು ಈಗಾಗಲೇ ತಮ್ಮ ತಿಳಿಸಿದ್ದಾರೆ. ಆದರೆ ಇಲ್ಲೊಂದು ಪ್ರಶ್ನೆ ಬರ್ತದೆ, ಏನು ಅಂತಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಪಕ್ಷನ ಸಂಘಟನೆ ಮಾಡಬೇಕು, ಪಕ್ಷವನ್ನು ಯಾವ ರೀತಿ ಮುಂದೆ ತಗೊಂಡು ಹೋಗಬೇಕು ಅನ್ನೋದನ್ನು ಅದನ್ನು ಅಧ್ಯಕ್ಷರು ಬಂದಾಗ ಅಧ್ಯಕ್ಷರ ಸಮ್ಮುಖದಲ್ಲಿ ಕೂತ್ಕೊಂಡು ಮಾತಾಡಿ ಒಂದು ಕಮಿಟಿ ಮುಖಾಂತರ ಒಂದು ಜವಾಬ್ದಾರಿ ತಗೊಂಡು ಪಕ್ಷವನ್ನು ಇನ್ನೂ ಬಲಪಡಿಸೋದಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಈಗಾಗಲೇ ನಮ್ಮ ಹಿರಿಯರು ಎಲ್ಲ ನಾಯಕರುಗಳು ಎಲ್ಲ ಈಗಾಗಲೇ ತಿಳಿಸಿದ್ದಾರೆ. ಪಕ್ಷಕ್ಕೆ ಬರೋದು ಹೋಗೋದು ಇರ್ತದೆ, ಹೊಸ ನೀರು ಬರ್ತಾ ಇದ್ರೆ ಹಳೆ ನೀರು ಹೋಗ್ತಾ ಇರ್ತದೆ, ಹಳೆ ನೀರು ಇದ್ದಾಗ ಹೊಸ ನೀರು ಕೆಲವು ಹೋಗ್ತಾ ಇರ್ತವೆ, ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ಆದರೆ ಒಂದು ಮಾತ್ರ ಇದು, ಪಕ್ಷ ಆಗಿ ಉಳಿತದೆ, ವ್ಯಕ್ತಿಯಿಂದ ಪಕ್ಷ ಆಗಲ್ಲ, ಪಕ್ಷದಿಂದ ವ್ಯಕ್ತಿ ಆಗ್ತದೆ. ಹಾಗಾಗಿ ಯಾರು ಬರಲಿ ಯಾರು ಹೋಗಲಿ ಪಕ್ಷದ ಒಂದು ನಿಟ್ಟಿನಲ್ಲಿ ಎಲ್ಲ ಸಕ್ರಿಯವಾಗಿ ಇರ್ತದೆ. ನಾವು ಇವತ್ತು ವೇದಿಕೆ ಮುಖಾಂತರ ಹೇಳ್ತೀವಿ, ಯಾವುದೇ ಬರಲಿ ಏನೇ ಬರಲಿ ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸ್ತೇವೆ. ನಾವೆಲ್ಲ ರೀತಿಯ ಸಹಕಾರ ತನುಮನವನ್ನು ಕೊಟ್ಟು ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಎಲ್ಲ ಒಂದು ಕುಟುಂಬದವರಾಗಿ ಹೋಗ್ತೀವಿ ಅಂತ ಈ ವೇದಿಕೆ ಮುಖಾಂತರ ನಮ್ಮ ಮಾಧ್ಯಮದ ಒಂದು ಮಿತ್ರರಿಗೆ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ನಮ್ಮನ್ನೆಲ್ಲ ಉದ್ದೇಶ ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಮಗೆ ನಮ್ಮೆಲ್ಲರಿಗೂ ಒಂದು